ಹುಡುಕ್ತಾ ಇರಿ. ಒಂದು ಬಾರಿ ನ್ಯೂಟ್ರೇನಿಯಂ ಸಿಕ್ತು ಅಂತಂದ್ರೆ ನಾನು ವೀರ್ಕ್ಕಿಂತ ಹೆಚ್ಚಿಗೆ ಶಕ್ತಿಶಾಲಿ ಆಗ್ಬಿಡ್ತೀನಿ. ಬಾಸ್ ಈ ಯುಟೇನಿಯಂ ಅನ್ನೋ ಮೆಟಲ್ನ ಯಾವಾಗಿಂದ ಹುಡುಕ್ತಿದ್ದೀರಾ? ಇವತ್ ಗಂಟ ಸಿಕ್ಕಿಲ್ಲ ನಿಮ್ಗೆ? ಬಾಸ್ ಇದ್ಯಾವುದೋ ಜೀನಿದು ವಸ್ತು ಆಚೆ ಬಂದಿದೆ. ಇದರಿಂದ ಜೀನಿ ಆಚೆ ಬಂದ್ರೆ ನಾವು ಯುಟೇನಿಯಂ ಮೆಟಲ್ ಹುಡ್ಕೋ ಅವಶ್ಯಕತೆನೇ ಇರಲ್ಲ. ಜಿನ್ನ ಚಿರಾಗ್, ನಾನೀಗ ಒಬ್ಬ ಜಿನ್ನ ಮಾಲೀಕ ಆಗ್ತಾ ಇದ್ದೀನಿ. ಈಗ ವೀರ್ ಉಳಿಯೋದಿಲ್ಲ. ನನ್ನ ಹತ್ರ ಒಂದು ಜಿನ್ ಇರುತ್ತೆ, ನನ್ನ ಸ್ವಂತ ಜಿನ್. ಅದು ನನ್ನ ಮಾತು ಕೇಳುತ್ತೆ. ಕೊಡು ಆ ಚಿರಾಗ್ನ. ನಾನು ಇದನ್ನ ಉಜ್ಜಿ ಜಿನ್ನ ತೆಗಿತೀನಿ. ಬಾಸ್ ಇದೆಲ್ಲ ಮಣ್ಣಾಗಿದೆ, ನಾನ್ ಸ್ವಲ್ಪ ಸ್ವಚ್ಛ ಮಾಡ್ತೀನಿ, ಇಲ್ಲ ಅಂದ್ರೆ ನಿಮ್ ಕೈ ಕೊಳೆ ಆಗುತ್ತೆ ಬಾಸ್. ಟಿಕಿಟಾಕ ನೀನೇ ನನ್ನ ಅಕ್ಕ, ನೀನೇ ನನ್ನ ಪ್ರಾಣ. ಹುಚ್ಚ, ನೀನೇ ತಿಕ್ಕಬಿಟ್ಟು ಜಿನ್ನ ಹೊರಗ್ ತೆಗದ್ಯಾ? ಅವನಿಗೆ ಹೇಳು ನಾನ್ ನಿನ್ನ ಬಾಸ್ ಅಂತ, ಮತ್ತ ಅವನು ಕೂಡ ನನ್ನ ಮಾತು ಕೇಳಬೇಕಾಗತ್ತೆ ಅಂತ. ಜೀನಿ ಅಣ್ಣ, ಇವ್ರು ನಮ್ ಬಾಸ್ ಅಣ್ಣ. ಇವರು ತುಂಬಾ ಬುದ್ಧಿವಂತರು, ತುಂಬಾ ಬಲಶಾಲಿ, ಅದು ಅಲ್ಲದೆ ತುಂಬಾ ದೊಡ್ಡ ವೀರರು. ಓಕೆ ಈಗ ವೀರ್ನ ಸರದಿ. ಟಿಂಬಕ್ಟು, ಈ ಜಿನ್ನಿಗೆ ಹೇಳು ವೀರ್ನ ಹಿಡಿದು ಜಾಡ್ಸಿ ಒದಿಲಿ ಅಂತ. ಓಕೆ ಜೀನಿ, ವೀರ್ನ ಪಟಕ್ ಅಂತ ಹೊಡಿ. ನೀವ್ ಹೇಳ್ದಾಗೆ ಆಗ್ಲಿ. ಟಿಂಬಕ್ಟು, ಅಯ್ಯೋ ಏನ್ ಮಾಡ್ತಿದ್ಯೋ? ಅಯ್ಯೋ ಕಾಪಾಡಿ. ಆಕ, ನೀನೇ ಹೇಳಿದೆ ಇವನು ತುಂಬಾ ವೀರು ಮತ್ತೆ ಬಹುದೂರು ಅಂತ, ಹಾಗಾಗಿ ನಾನು ವೀರ್ನೇ ಹೊಡಿತಾ ಇದ್ದೆ. ನಿನ್ನ ಜಿನ್ ಕೂಡ ನಿನ್ನ ರೀತಿನೇ ಇದೆ. ಟಿಂಬಕ್ಟು, ಜಿನ್ನಿಗೆ ಹೇಳು ನನ್ನ ರೀತಿ 10 ಮ್ಯಾಡ್ ಮ್ಯಾಕ್ಸ್ ರೋಬೋಟ್ಗಳನ್ನ ಮಾಡು ಅಂತ. ಅವುಗಳಲ್ಲಿ ಎಲ್ಲದಕ್ಕಿಂತ ಶಕ್ತಿಶಾಲಿ ರೋಬೋಟ್ಗಳ ಪವರ್ ಇರ್ಬೇಕು, ಮತ್ತು ಅಂತ ಪವರ್ಸ್ ನನ್ನಲ್ಲೂ ಬರ್ಬೇಕು. ಏಕೆ ಅಂತಂದ್ರೆ ವೀರ್ನ ನನ್ನ ಕೈಯಿಂದಾನೇ ನಾನು ಮುಗಿಸ್ಬೇಕು. ನನ್ ಜೀನಿ, ಇವ್ರ ಇಷ್ಟ ಪೂರ್ತಿ ಮಾಡು. ನೀನ್ ಹೇಳ್ದಂಗೆ ಆಗ್ಲಿ ಆಕ. ಚಿಕಿ ಚಾಕ ಚಿಕ್ಕಿ, ನೀನ್ ಇಷ್ಟ ಎಲ್ಲ ಪೂರೈಸಿದೆ ಆಕ. ಬಾಸ್ ಅಸ್ಲಿ ಯಾರು ನಕಲಿ ಯಾರು ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಈ ರೆಡ್ ಸ್ಕಾರ್ಫ್ ಹಾಕೊಂಡಿರೋದು ನಾನು, ಉಳಿದಿದ್ದೆಲ್ಲ ನನ್ನ ರೋಬೋಟ್ಗಳು.